ನಮ್ಮ ನ್ಯೂಸ್ಗೆ ಸ್ವಾಗತ. ಅಗ್ರಹಾರ ಗ್ರಾಮದಲ್ಲಿ ನೂತನ ದಲಿತ ಸೇನೆ ಘಟಕ ಉದ್ಘಾಟನೆ. ರಾಜ್ಯದಲ್ಲಿ ದಲಿತ ಸೇನೆಯನ್ನು ಬಲಪಡಿಸಲು ಮೊದಲು ಗ್ರಾಮಾಂತರ ಪ್ರದೇಶದಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸುವುದು ಅವಶ್ಯಕತೆ ಇದೆ ಎಂದು ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಬೀಡಾ ಶ್ರೀನಿವಾಸ್ ರವರು ಹೇಳಿದರು. ಅವರು ತಾಲೂಕಿನ ಚಿಲ್ಕಲ್ನೇರ್ ಹೋಬಳಿ ಮಿಟ್ಟಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಅಗ್ರಹಾರ ಗ್ರಾಮದಲ್ಲಿ ದಲಿತ ಸೇನೆಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ನಂತರ ಘಟಕದ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡುತ್ತಿದ್ದರು. ಈಗಾಗಲೇ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನಗರಗಳಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಲ್ಲದೆ ಹಲವು ತಾಲೂಕುಗಳ ಗ್ರಾಮಾಂತರ ಘಟಕಗಳನ್ನು ಸ್ಥಾಪನೆ ಮಾಡಿದ್ದು ಘಟಕಗಳ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಇನ್ನು ನೂತನ ಘಟಕದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ದಲಿತ ಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಎಸ್ ಮುರಳಿ, ಜಿಲ್ಲಾ ಉಪಾಧ್ಯಕ್ಷರಾದ ಮಿಟ್ಟಳ್ಳಿ ನಾರಾಯಣಸ್ವಾಮಿ, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಎಸ್ ರಾಮಾಂಜಿ, ದಲಿತ ಮುಖಂಡರಾದ ಫಯಾಜ್, ಡೀಲರ್ ನಾರಾಯಣಸ್ವಾಮಿ, ಚಿಂತಾಮಣಿ ನಗರ ಘಟಕದ ಅಧ್ಯಕ್ಷರಾದ ನಾಗೇಶ್, ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾದ ನವೀನ್ ಕುಮಾರ್, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾದ ಸಾಯಿಕುಮಾರ್, ಗುಡಿಬಂಡೆ ತಾಲೂಕು ಅಧ್ಯಕ್ಷರಾದ ರಾಜಪ್ಪ, ತಾಲೂಕು ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಸುಬ್ಬರಾಯಪ್ಪ, ದಲಿತ ಮುಖಂಡರಾದ ಟಿ ಕೊಂಡಪ್ಪ, ಮಿಟ್ಟಳ್ಳಿ, ಚಿಲ್ಕಲ್ನೇರ್ಪು ಪೆದ್ದ ವೆಂಕಟರಾಯಪ್ಪ, ಸುಬ್ಬರಾಯಪ್ಪ, ಗಂಗಾಧರಪ್ಪ, ರಣಪಲ್ಲಿ ಮಂಜುನಾಥ್ ಭಾಗವಹಿಸಿದ್ದರು. ಅಗ್ರಹಾರಳ್ಳಿ ದಲಿತ ಸೇನೆ ಘಟಕದ ಅಧ್ಯಕ್ಷರಾಗಿ ಸುಬ್ರಹ್ಮಣಿ ಜಿ, ಉಪಾಧ್ಯಕ್ಷರಾಗಿ ಎಸಿ ಶಂಕರಪ್ಪ, ಎಎನ್ ವೆಂಕಟೇಶ್, ಎನ್ ಸತೀಶ್, ಎಜಿ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಯಾಗಿ ಎಎಸ್ ರಮೇಶ್, ಕಾರ್ಯದರ್ಶಿಗಳಾಗಿ ಎಜೆ ನರೇಶ್, ಎಸ್ ರಮೇಶ್, ವೆಂಕಟರಮಣಪ್ಪ, ವೆಂಕಟರಾಯಪ್ಪ, ಜಂಟಿ ಕಾರ್ಯದರ್ಶಿಯಾಗಿ ಎಎಲ್ ಶ್ರೀನಿವಾಸ್, ಖಜಾಂಚಿಯಾಗಿ ರಾಜಪ್ಪ, ಸದಸ್ಯರಾಗಿ ಜಿಎಸ್ ಅಶೋಕ್, ಸಂತೋಷ್, ವೇಣು, ಚೌಡಪ್ಪ, ಕೊಂಡಪ್ಪ, ಕದಿರಪ್ಪ, ಮಂಜುನಾಥ್, ದೇವರಾಜ್, ನಾಗರಾಜ್ ಸೇರಿದಂತೆ ಮತ್ತಿತರರನ್ನು ಆಯ್ಕೆ ಮಾಡಲಾಗಿದೆ.